ಆತ್ಮೀಯ ವೀಕ್ಷಕ ಬಂಧುಗಳೇ ನಮಸ್ಕಾರ. ನಮ್ಮ ದೇಶದ ಯಾವುದೇ ಮೂಲೆಗೆ ಹೋದ್ರೂ ಕೂಡ ಬಹುತೇಕ ರೈತರ ಮುಖದಲ್ಲಿ ಭಯ, ಮನಸ್ಸಿನಲ್ಲಿ ತುಸು ಆತಂಕ, ಹಾಗೆ ಅವರ ಕಣ್ಣಂಚಲಿ ಜಾರಿ ಬರುವ ಕಂಬನಿ. ಇದು ಸರ್ವೇ ಸಾಮಾನ್ಯವಾಗಿ ಕಂಡುಬರುವ ದೃಶ್ಯವಾಗಿದೆ. ಇದಕ್ಕೆ ಕಾರಣ ಏನಪ್ಪಾ ಅಂತ ನೋಡೋದಾದ್ರೆ, ರೈತರು ಬೆಳೆದ ಬೆಳೆಗೆ ಸರಿಯಾದ ಬೆಲೆ ಸಿಗದೇ ಇರುವುದು, ಭಾರಿ ಮಳೆಯಿಂದಾಗಿ ಆದ ಬೆಳೆ ನಾಶ ಮತ್ತು ಕೆಲ ಬ್ಯಾಂಕ್ಗಳಿಂದ ಸಾಲದ ಮರುಪಾವತಿಗಾಗಿ ಮಾಡುತ್ತಿರುವ ಒತ್ತಾಯದಿಂದಾಗಿ ಆಗುವಂತಹ ಆತ್ಮಹತ್ಯೆಗಳು. ಇಷ್ಟೆಲ್ಲ ಸಮಸ್ಯೆಗಳಿಂದಾಗಿ ನಮ್ಮ ದೇಶದ ಬಹುತೇಕ ಅನ್ನದಾತರ ಜೀವನದಲ್ಲಿ ಸಂತಸದ ಬದಲಿಗೆ ಬರೀ ದುಃಖದ ಕ್ಷಣಗಳನ್ನೇ ನಾವು ನೋಡ್ತಾ ಇದ್ದೇವೆ. ಇದೆಲ್ಲದರ ಒತ್ತಡದಿಂದಾಗಿಯೇ ಏನೋ ಭಾಗಶಃ ರೈತರ ಮಕ್ಕಳು ಮಾಡುತ್ತಿರುವ ವ್ಯವಸಾಯವನ್ನ ಬಿಟ್ಟು ತಮ್ಮ ಹಳ್ಳಿಗಳನ್ನ ತೊರೆದು ಪಟ್ಟಣಗಳ ಕಡೆಗೆ ಮುಖ ಮಾಡಿರುವುದು ನಿಮಗೆ ತಿಳಿದೇ ಇದೆ. ಇಷ್ಟೆಲ್ಲ ಬೆಳವಣಿಗೆಗಳ ಮಧ್ಯ ಮತ್ತೆ ಅನ್ನದಾತರ ಮುಖದಲ್ಲಿ ಮಂದಹಾಸ ಬೀರಿದೆ, ಮನಸ್ಸಿನಲ್ಲಿ ಆತ್ಮವಿಶ್ವಾಸ ಗಟ್ಟಿಯಾಗಿದೆ. ಇದಕ್ಕೆ ಕಾರಣ ಏನಪ್ಪಾ ಅಂದ್ರೆ, ಕಳೆದ ಶುಕ್ರವಾರ ಅಂದ್ರೆ 28/6/2024 ಶುಕ್ರವಾರದಂದು ಹೊಸಹಳ್ಳಿ ಬ್ಯಾರೇಜ್ನಿಂದ ಧರ್ಮಾಪುರದ ಐತಿಹಾಸಿಕ ಕೆರೆಗೆ ಪರೀಕ್ಷಾರ್ಥವಾಗಿ ಮೊದಲನೇ ಬಾರಿಗೆ ನೀರು ಹರಿಸಲಾಗಿದೆ. ಇದರಿಂದಾಗಿ ಧರ್ಮಾಪುರ ಭಾಗದ ಎಲ್ಲ ಗ್ರಾಮಸ್ಥರು, ರೈತರು, ಹಿರಿಯರು, ಕಿರಿಯರು ಎನ್ನುವ ಯಾವುದೇ ಭೇದ ಭಾವವಿಲ್ಲದೆ ಕುಣಿದು ಕುಪ್ಪಳಿಸಿದ್ದಾರೆ, ಕೇಕೆ ಹಾಕಿ ಪಟಾಕಿ ಸಿಡಿಸಿದ್ದಾರೆ. ಹಾಗೆ ಎಲ್ಲರಿಗೂ ಸಿಹಿ ಹಂಚಿ ಗಂಗಾ ಪೂಜೆ ಮಾಡಿ ತಮ್ಮ ಸಂಭ್ರಮಾಚರಣೆಯನ್ನು ಮಾಡಿಕೊಂಡಿದ್ದಾರೆ. ವೀಕ್ಷಕರ, ನಾವಿವತ್ತು ಮಾತಾಡೋಕೆ ಹೊರಟಿರೋದು ಚಿತ್ರದುರ್ಗ ಜಿಲ್ಲೆ ಮತ್ತು ಕರ್ನಾಟಕದ ಗಡಿಭಾಗವಾಗಿರುವ, ಹಾಗೆ ಜಿಲ್ಲೆಯಲ್ಲೇ ಅತಿ ದೊಡ್ಡ ಎರಡನೇ ಕೆರೆ ಅನಿಸಿಕೊಂಡಿರುವುದರ ಜೊತೆಗೆ ಐತಿಹಾಸಿಕ ಹಿನ್ನೆಲೆಯನ್ನು ಹೊಂದಿರುವ ಹಿರಿಯೂರು ತಾಲೂಕಿನ ಧರ್ಮಾಪುರದ ಕೆರೆಯ ಬಗ್ಗೆ. ಈಗ ನಮ್ಮ ರೈತರ ಮುಖದಲ್ಲಿ ಇರುವ ಮಂದಹಾಸ, ಮನಸ್ಸಿನಲ್ಲಿ ಮೂಡಿರುವ ಆತ್ಮವಿಶ್ವಾಸ ಮತ್ತು ಈ ಸಂಭ್ರಮಾಚರಣೆ ಹಾಗೆ ಸುಮ್ಮನೆ ಬಂದಿದ್ದಲ್ಲ, ಅಥವಾ ಸುಲಭಕ್ಕೆ ಸಿಕ್ಕಿದ್ದೂ ಅಲ್ಲ. ಹಲವಾರು ದಶಕಗಳ, ಹತ್ತಾರು ಗ್ರಾಮಗಳ, ಸಾವಿರಾರು ರೈತರ ಹೋರಾಟದ ಪ್ರತಿಫಲವಿದು. ಅವರ ಹಸಿವಿಗೆ ಸಿಕ್ಕ ಬೆಲೆ ಇದು. ಧರ್ಮಾಪುರ ಭಾಗದ ಬಹುತೇಕ ಜನರು ಕೃಷಿಯನ್ನ ಅವಲಂಬಿಸಿದ್ದಾರೆ. ಆದರೆ ಇಲ್ಲಿನ ಬಹುತೇಕ ಭೂಪ್ರದೇಶ ಬರಡು ಭೂಮಿಯಾಗಿ ಉಳಿದಿದೆ. ಇದರ ಜೊತೆಗೆ ಕೆಲವೊಂದಷ್ಟು ಭೂಪ್ರದೇಶ ಸೀಮೆ ಜಾಲಿ ಗಿಡಗಳಿಂದ ಮುಳುಗಡೆಯಾಗಿದೆ. ಇದಕ್ಕೆ ಕಾರಣ ಏನಪ್ಪಾ ಅಂದ್ರೆ, ಸರಿಯಾದ ಸಮಯಕ್ಕೆ ಮಳೆಯಾಗದೇ ಇರುವುದು, ಬೇಕಾದಷ್ಟು ನೀರಿನ ಪೂರೈಕೆಯಾಗದೇ ಇರುವುದು ಮತ್ತು ಅಂತರ್ಜಲ ಕುಸಿತದಿಂದಾಗಿ ಇಲ್ಲಿನ ಬಹುತೇಕ ಭೂಪ್ರದೇಶ ಬರಡು ಭೂಮಿಯಾಗಿ ಉಳಿದಿದೆ. ಇದೆಲ್ಲದರ ಜೊತೆಗೆ ಇನ್ನೊಂದು ಪ್ರಮುಖ ಕಾರಣ ಏನಪ್ಪಾ ಅಂದ್ರೆ, ಇಲ್ಲಿನ ಬಹುತೇಕ ಸಮಸ್ಯೆಗಳಿಗೆ ಸರ್ಕಾರ ಕಿವಿ ಕೊಡದೇ ಇರುವುದು ಕೂಡ ಇದಕ್ಕೆ ಪ್ರಮುಖ ಕಾರಣವಾಗಿದೆ. ಈ ಎಲ್ಲ ಸಮಸ್ಯೆಗಳಿಂದ ಬೇಸತ್ತ ಇಲ್ಲಿನ ಬಹುಪಾಲು ಜನರು ತಮ್ಮ ಹೊಟ್ಟೆಪಾಡಿಗಾಗಿ ತಮ್ಮ ಹಳ್ಳಿಗಳನ್ನ ತೊರೆದು ಮಾಡುತ್ತಿರುವ ವ್ಯವಸಾಯವನ್ನ ಬಿಟ್ಟು ಪಟ್ಟಣಗಳ ಕಡೆಗೆ ಮುಖ ಮಾಡಿದ್ದಾರೆ. ಇನ್ನು ಧರ್ಮಾಪುರ ಕೆರೆಯ ಬಗ್ಗೆ ಹೇಳೋದಾದ್ರೆ, ನೊಳಂಬರ ಆಳ್ವಿಕೆಯ ಕಾಲದಲ್ಲಿ ಹೇಮಾವತಿಯನ್ನ ರಾಜಧಾನಿಯನ್ನಾಗಿ ಆಳ್ವಿಕೆ ಮಾಡಿದ ನೊಳಂಬವಾಡಿಯನ 32,000 ಪ್ರಾಂತ್ಯಗಳಲ್ಲಿ ಧರ್ಮಾಪುರ ನೊಳಂಬರ ಪಶ್ಚಿಮ ಪ್ರಾಂತ್ಯವಾಗಿತ್ತು. ಇಲ್ಲಿನ ಸಿಂಹಪೋತನ ಆಳ್ವಿಕೆಯ ಕಾಲದಲ್ಲಿ ಧರ್ಮಾಪುರ ಕೆರೆ ನಿರ್ಮಾಣವಾಗಿರಬಹುದೆಂಬ ಇತಿಹಾಸವಿದೆ. ಇನ್ನು ಕೆರೆಯ ಒಟ್ಟು ವಿಸ್ತೀರ್ಣ 700 ಹೆಕ್ಟೇರ್ ಆಗಿದ್ದು 360 ದಶಲಕ್ಷ ಕ್ಯೂಸೆಕ್ ನೀರಿನ ಸಂಗ್ರಹ ಸಾಮರ್ಥ್ಯವಿದೆ. ಕೆರೆಯ ಉದ್ದ 1,600 ಮೀಟರ್, 200 ಹೆಕ್ಟೇರ್ ಅಚ್ಚುಕಟ್ಟು ಭೂಪ್ರದೇಶ ಹೊಂದಿದೆ. ಇಲ್ಲಿನ ಸುತ್ತಮುತ್ತಲಿನ 25 ಕಿಲೋಮೀಟರ್ ವ್ಯಾಪ್ತಿಯ ಗ್ರಾಮಗಳಿಗೆ ಈ ಕೆರೆ ಜೀವಜಲವಾಗಿದೆ. ಇನ್ನು ಇಲ್ಲಿನ ಧರ್ಮಾಪುರ ಕೆರೆಗೆ ಫೀಡರ್ ಚಾನೆಲ್ಗಾಗಿ ಮಾಡಿರುವಂತಹ ಹೋರಾಟವನ್ನ ನೋಡೋದಾದ್ರೆ, ಧರ್ಮಾಪುರ ಕೆರೆಯ ಫೀಡರ್ ಚಾನೆಲ್ ಅನ್ನ ಆಗ್ರಹಿಸಿ ಮಾಡಿದ ಹೋರಾಟ ಇಂದು ನಿನ್ನೆಯದಲ್ಲ. ಇದು 10 ದಶಕಗಳ ಹೋರಾಟ, ಸಾವಿರಾರು ರೈತರ ಆಗ್ರಹ. 1919ರಲ್ಲಿ ಶುರುವಾದ ಈ ಹೋರಾಟ ಮೈಸೂರು ಸಂಸ್ಥಾನದ ನಾಲ್ವಡಿ ಕೃಷ್ಣರಾಜ ಒಡೆಯರ್ ರವರ ಕಾಲದಲ್ಲಿ ಪೂರಕ ನಾಲೆಗೆ ಸಂಬಂಧಿಸಿ ಅಂದಿನ ದಿವಾನರು ಪ್ರಸ್ತಾವನೆ ಸಲ್ಲಿಸಿದ್ದರು. ಇದಾದ ಬಳಿಕ ಸ್ವಾತಂತ್ರ್ಯದ ನಂತರದಲ್ಲಿ ಸನ್ಮಾನ್ಯ ವೀರೇಂದ್ರ ಪಾಟೀಲ್ ರವರು ಮುಖ್ಯಮಂತ್ರಿ ಆಗಿದ್ದಾಗ ಸನ್ಮಾನ್ಯ BL ಗೌಡರವರು ಮೊದಲನೇ ಸಲ ವಿಧಾನಸಭೆಯ ಅಧಿವೇಶನದಲ್ಲಿ ಈ ಬಗ್ಗೆ ಪ್ರಶ್ನಿಸಿದ್ದರು. ಆದರೆ ಸರ್ಕಾರದ ಕಡೆಯಿಂದ ಯಾವುದೇ ಕ್ರಮ ಜರುಗಿರಲಿಲ್ಲ. ಅಂದಿನಿಂದ ಇಲ್ಲಿಯವರೆಗೂ ಸಾಕಷ್ಟು ಹೋರಾಟಗಳಾಗಿವೆ. ಹತ್ತಾರು ಹಳ್ಳಿಯ ಸಾವಿರಾರು ರೈತರಿಂದ ಕಾಲ್ನಡಿಗೆ, ಉರುಳು ಸೇವೆ, ಉಪವಾಸ ಸತ್ಯಾಗ್ರಹ, ಹೀಗೆ ಸಾಕಷ್ಟು ಹೋರಾಟಗಳಾಗಿದ್ದರೂ ಸಹ ಧರ್ಮಾಪುರ ಕೆರೆಗೆ ಫೀಡರ್ ಚಾನಲ್ ಒಂದು ಮರೀಚಿಕೆಯಾಗಿಯೇ ಉಳಿದಿತ್ತು. ಆದರೆ ಇಲ್ಲಿನ ಗ್ರಾಮಸ್ಥರು ಹೇಳಿರುವ ಪ್ರಕಾರ ಮತ್ತೆ ಇದಕ್ಕೆ ಜೀವ ಬಂದಿದ್ದು ಬಿಜೆಪಿಯ ಬಸವರಾಜ ಬೊಮ್ಮಾಯಿಯವರ ಸರ್ಕಾರ ಬಂದಾಗ ಮತ್ತೆ ಈ ವಿಷಯ ಮುಂಚೂಣಿಗೆ ಬಂತು. ಚುನಾವಣೆಗೂ ಮುನ್ನ ಪೂರ್ಣಿಮಾ ಶ್ರೀನಿವಾಸ್ ರವರು ಈ ಕೆರೆಗೆ ನೀರು ಹರಿಸುವುದಾಗಿ ಮಾತು ಕೊಟ್ಟಿದ್ದರು ಮತ್ತು ಈಗ ಆ ಮಾತಿನಂತೆ ನಡೆದುಕೊಂಡಿದ್ದಾರೆ. ಧರ್ಮಾಪುರ ಕೆರೆಗೆ ನೀರು ಹರಿಸುವಲ್ಲಿ ಪೂರ್ಣಿಮಾ ಶ್ರೀನಿವಾಸ್ ರವರು ಪ್ರಮುಖ ಪಾತ್ರ ವಹಿಸಿದ್ದಾರೆ ಎಂದು ಇಲ್ಲಿನ ಗ್ರಾಮಸ್ಥರು ಹರ್ಷ ವ್ಯಕ್ತಪಡಿಸಿದ್ದಾರೆ. ಶಿವಣ್ಣ ಅಂತ ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಧರ್ಮಪುರ. ಸುಮಾರು 1900
1919 ನಾಲ್ವಡಿಯ ಕೃಷ್ಣರಾಜ ಒಡೆಯರ್ ಕಾಲದಾಗೂ ಈ ಧರ್ಮಪುರ ಕೆರೆಗೆ ಚಾನಲ್ಲು ನೀರು ಬೇಕಂತ ಭಾಳಷ್ಟು ಹೋರಾಟ ಅಲ್ಲಿದ್ದ ಇಲ್ಲವರೆಗೂ ಹೋರಾಟ ಮಾಡ್ಕೊಂಡ್ಬಂದಿದ್ದಾರೆ. ಅದನ್ನು ಪ್ರಯುಕ್ತ ಈಗ ನಾವು ಸುಮಾರು 150 ದಿನಗಳ ಕಾಲ ಉಪವಾಸ ಸತ್ಯಾಗ್ರಹ ಅಥವಾ ಉಪ್ಪಿನ ಸತ್ಯಾಗ್ರಹ ಎಲ್ಲ ಸತ್ಯಾಗ್ರಹ ಮಾಡಿ ಕಾಲ್ನಡಿಗೆ ಉರುಳು ಸೇವೆ ಎಲ್ಲ ಮಾಡಿ ಧರ್ಮಪುರ ಕೆರೆಗೆ ಚಾನಲ್ ಬೇಕು. ಸುತ್ತಮುತ್ತ ಇಲ್ಲೆಲ್ಲ 36 ಹಳ್ಳಿಗೂ ಒಳ್ಳೆ ನೀರಾಗಬೇಕು. ಇದು ಕುಡಿಯೋ ನೀರಾಗಲಿ, ಪಂಪ್ ಸೆಟ್ಗಾಗಲಿ, ವ್ಯವಸಾಯಕ್ಕಾಗಲಿ ಎಲ್ಲದಕ್ಕೂ ಇದು ಒಳ್ಳೆ ವಾತಾವರಣ ಇತ್ತು. ಈಗ ಮೊನ್ನೆ ಆಗಿರ್ತಕ್ಕಂಥ ಬೆಳವಣಿಗೆಯಲ್ಲಿ ಈ ಧರ್ಮಪುರ ಕೆರೆಗೆ ಸುಮಾರು 100 ಕೋಟಿ ಹಣ ಧರ್ಮಪುರ ಕೆರೆಗೆ ನೀರು ಬಂದಿದ್ದೇವೆ. ಇವತ್ತು ನಮ್ಮ ಸುತ್ತಮುತ್ತ ಜನಗಳಿಗೆ ಹಬ್ಬದ ರೀತಿಯಲ್ಲಿ ಸಂತೋಷದಷ್ಟು ಎಂದೆಂದೂ ಈ ಥರ ಸಂತೋಷ ಆಗಿಲ್ಲ. ಇದೇ ರೀತಿ ನಾವೆಲ್ಲರೂ ಒಳ್ಳೆಯದಾಗಲಿ ಅಂತ ನಾವು ಬಯಸ್ತಾ ಇದ್ವಿ. ಮುಖ್ಯ ಕಾರಣ ಇದಕ್ಕೆಲ್ಲನ ಈಗ ಮೇಡಮ್ ಅವರೇ ಪೂರ್ಣಿಮಾ ಶ್ರೀನಿವಾಸ್ ಅವರು BJP ಸರ್ಕಾರ ಆಗಿ ಹೋರಾಟಕ್ಕೆ ಭಾಳಷ್ಟು ನಾವೆಲ್ಲ ಬೇಡಿಕೆ ಇಟ್ಟಿದ್ವಿ. ಹೋರಾಟ ಮುಖಾಂತರ ಅವರು ಇಲ್ಲಿ ನಾಡ ಕಚೇರಿ ಹತ್ರ ಸುಮಾರು ಧರಣಿ ಇದ್ವಿ. ಸ್ಥಳಕ್ಕೆ ಬಂದು ನಾವೆಲ್ಲ ಮಾಡಿಕೊಡ್ತೀವಿ ಅಂತ ಹೇಳಿ ಆಶ್ವಾಸನೆ ಮಾಡಿಸಿಟ್ಟಿದ್ವಿ. ಇದು ನೀರಾವರಿ ಹೋರಾಟ ತಾಲೂಕು ಹೋರಾಟ ಸಮಿತಿ ಅದರ ಮುಖಾಂತರ ಎಲ್ಲ ಹೋರಾಟ ಮಾಡಿದ್ವಿ. ಇದು PK ರಂಗನಗೌಡರು ಮೇನ್ ಇಂಪಾರ್ಟೆಂಟು. ಆಮೇಲೆ ಗುಣ್ಣಯ್ಯರಾಗಿರ್ಬೋದು, ಶಿವಣ್ಣರಾಗಿರ್ಬೋದು, ರಘುನಾಥರಾಗಿರ್ಬೋದು, ವೆಂಕಟೇಶಪ್ಪರಾಗಿರ್ಬೋದು, ಸತ್ಯನಾರಾಯಣಪ್ಪರು, ತಿಪ್ಪೇಸ್ವಾಮಿಯರು ಇವರೆಲ್ಲ ಅನೇಕ ಇದನ್ನ ಮಾಡ್ಕೊಂಡು ನಾವು ಆದರೂ ಅವರು ಇರೋ ಪಕ್ಷಪಾತ ಎಲ್ಲದು ಮರೆತು ಇದನ್ನ ಹೋರಾಟಕ್ಕೆ ಚಾಲನೆ ಕೊಟ್ಟಿದ್ರು. ಎಲ್ಲದಕ್ಕೂ ಇದೇನಾದರೂ ಹೋರಾಟ ಅಂತಿದ್ದ ತಕ್ಷಣನೇ ಅವರು ಬಂದು ಭಾಗಿಯಾಗ್ತಿದ್ರು. ಯಾರೇ ಒಂದು ಕರೆಗೆ ಹೋಗ್ಬಿಟ್ಟು ತಕ್ಷಣ ಬಂದು ಇದನ್ನ ಮಾಡಿದ್ರು. ಅದು ಪ್ರತಿಫಲನೆ ಈಗ ಧರ್ಮಪುರ ಕೆರೆ ಇವತ್ತು ನೀರು ಬಂದು ಎಲ್ಲರೂ ಈ ಸ್ವೀಟ್ ಹಂಚಿ ಅವ್ರಿಗೆಲ್ಲ ಸನ್ಮಾನ ಮಾಡಿಸಿ ನಾವೆಲ್ಲ ಸಂತೋಷದಿಂದ ಭಾಳ ಇದೀವಿ ಅಂತ ನಾವಾದರೂ ಭಾವಿಸ್ತಾ ಇದ್ದೀವಿ. ಮೊದಲನೆಯದಾಗಿ ನಮ್ಮ ಧರ್ಮಪುರ ಕೆರೆಗೆ ನೀರು ತಂದು ಕೊಟ್ಟಿರುವ ನಮ್ಮ ಪೂರ್ಣಿಮಾ ಮೇಡಮ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೇವೆ. ಹಾಗೂ ಧರ್ಮಪುರ ಹಾಗೂ ಸುತ್ತಮುತ್ತ ಹಳ್ಳಿಗಳಿಗೆಲ್ಲ ಅನುಕೂಲ ಕಮ್ಮಿ ಇತ್ತು, ಅವಶ್ಯಕತೆ ಇತ್ತು. ಹಾಗಾಗಿ ನಮ್ಮ ಪೂರ್ಣಿಮಾ ಮೇಡಮ್ ಅವರ ಕಾಲದಲ್ಲಿ ಈಗ ಕಾಂಗ್ರೆಸ್ ಪಕ್ಷ ಅಸ್ತಿತ್ವಕ್ಕೆ ಬಂದಿದೆ. ನಮ್ಮ ಪೂರ್ಣಿಮಾ ಮೇಡಮ್ ಅವರು ನಮ್ಮ ಧರ್ಮಪುರ ಕೆರೆಗೆ ನೀರು ತಂದು ಕೊಟ್ಟಿದ್ದಾರೆ. ಅವ್ರಿಗೆ ನಮ್ಮೆಲ್ಲರ ಪರವಾಗಿ ಹಾಗೂ ಎಲ್ಲ ಜನತೆಯ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೇವೆ. ಪೂರ್ಣಿಮಾ ಮೇಡಮ್ ಅವರಿಗೆ ಅವರು ಗೆಲ್ಲಬೇಕಾಗಿತ್ತು. ಮುಂದಾದ್ರೂ ನಮ್ಮ ಧರ್ಮಪುರ ಎಲ್ಲ ಸುತ್ತಮುತ್ತ ಹಳ್ಳಿಗೆಲ್ಲ ನೀರು ಕೊಟ್ಟಿದಾರಲ್ಲ, ಕುಡಿಯೋ ನೀರು ಕೊಟ್ಟಾರೆ. ರೈತರಿಗೆಲ್ಲ ನೀರು, ಬೋರು ಎಲ್ಲ ನೀರಿಗೆ ಅನುಕೂಲ ಆಗಿದೆ. ಹಂಗಾಗಿ ಒಳ್ಳೆಯದಾಗಿದೆ ಮೇಡಮ್ ಅವ್ರಿಗೆ. ನಾವು ಮುಂದೆ ಎಲ್ಲ ಒಳ್ಳೆಯದಾಗಲಿ, ಮುಂದೆ ಜಯಶೀಲನಾಗಿ ಗೆಲ್ಲಿ ಅಂತ ನಾನು 100 ವರ್ಷ ಆಯಸ್ಸು ಕೊಡಲಿ ನಮ್ಮ ಪೂರ್ಣಿಮಾ ಮೇಡಮ್ ಅವ್ರಿಗೆ. ನಾವು ಆಶೀರ್ವಾದ ಗಂಡಿಗೆ, ಅವ್ರ ಕುಟುಂಬದವ್ರಿಗೂ, ಕಾಂಗ್ರೆಸ್ನವ್ರಿಗೂ, ನಮ್ಮ ಸುಧಾಕರ್ ಸಾಹೇಬ್ರಿಗೂ, ನಮ್ಮ ಲೀಡ್ರಿಗೂ, ಇದಕ್ಕೆ ಕಾರ್ಯಕರ್ತರಿಗೂ ಎಲ್ಲ ಅದಕ್ಕೆ ನಾವು ಮಾತಾಡೋಕ್ಕೆ ಅವಕಾಶ ಕೊಡ್ತೀವಿ. ಈ ಯೋಜನೆಗೆ 2022ರ ಜೂನ್ನಲ್ಲಿ ಅಂದಿನ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿಯವರು ಶಂಕುಸ್ಥಾಪನೆ ನೆರವೇರಿಸಿ ಮೊದಲನೇ ಹಂತದ ಯೋಜನೆಗೆ ಸುಮಾರು 40 ಕೋಟಿ ರೂಪಾಯಿ ಮೀಸಲಿಟ್ಟಿದ್ದಾರೆ. ಸ್ನೇಹಿತರೆ, ಇದಿಷ್ಟು ಧರ್ಮಪುರದ ಕೆರೆಗೆ ಸಂಬಂಧಿಸಿದ ಮಾಹಿತಿಯಾಗಿತ್ತು. ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಶೇರ್ ಮಾಡಿ ಮತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಮುಖಾಂತರ ನಮಗೆ ತಿಳಿಸಿ. ನಮ್ಮನ್ನು ಆರಿಸಿ ಆಶೀರ್ವದಿಸಿ. ಧನ್ಯವಾದಗಳು. ಧರ್ಮಪುರ ಕೆರೆಯು ಬಹಳ ಇತಿಹಾಸ, ಪ್ರಾಚೀನ ಕಾಲದಿಂದಲೂ ಸಮೇತ ನಮ್ಮ ಏಷ್ಯಾ ಖಂಡದಲ್ಲಿ ಎರಡನೇ ಒಂದು ಕೆರೆ ಆಗಿರೋದ್ರಿಂದ ಈ ಒಂದು ಕೆರೆಗೆ ನಮ್ಮ ಪೂರ್ವಾನಿತರು ಸಮೇತ ಭಾರಿ ಹೋರಾಟ ಮಾಡಿದ್ದಾರೆ. ಆ ಹೋರಾಟನೂ ಸಮೇತ ಈ ಒಂದು ಕೆರೆಗೆ ಇಂದು ನಮಗೆ ಆ ಒಂದು ಹೋರಾಟಕ್ಕೆ ಒಂದು ಸ್ಫೂರ್ತಿ ಸಿಕ್ಕಿದೆ. ಆ ಸ್ಫೂರ್ತಿಗೆ ಕಾರಣರಾದಂಥ ನಮ್ಮ SR ಬೊಮ್ಮಾಯಿ ಮತ್ತು ಪೂರ್ಣಿಮಾ ಶ್ರೀನಿವಾಸು ಇವರು ಈ ಒಂದು ಕೆರೆಗೆ ನೀರು ತರೋಕ್ಕೆ ಭಾರಿ ಹೋರಾಟ ಮಾಡಿದ್ರು. ಜೊತೆಗೆ ನಮ್ಮ ಧರ್ಮಪುರ ಫೀಡರ್ ಚಾನಲ್ ಹೋರಾಟ ಸಮಿತಿಯೂ ಸಮೇತ ಇದೆ. ಆ ಸಮಿತಿಯೂ ಸಮೇತ ಹೋರಾಟ ಮಾಡಿದೆ. ಸರ್ಕಾರದಾಗೆ ಒಳ್ಳೆ ಅನುಕೂಲ ಆಗೈತೆ. ಪೂರ್ಣಿಮಾ ಶ್ರೀನಿವಾಸು ಆಮೇಲೆ ಗೋವಿಂದ್ ಕಾರಜೋಳ ಸೈನ್ ಆಗ್ತಿತ್ತು, ಇದು ಆಗ್ತಿರ್ಲಿಲ್ಲ. ಅವ್ರು ಹಾಕಿರೋದಕ್ಕೆ ಮೂವ್ ಆಗೈತೆ, ಇಲ್ಲ ಆಗ್ತಿರ್ಲಿಲ್ಲ. ನೀರು ಐತೆ, ಅನುಕೂಲ ಐತೆ. DK ಕೇಂದ್ರ ಜೊತೆ ನೋಡ್ರಾಗೆ ನಾವು ಅವಾಗಿನ ಚಿಕ್ಕ ಮಕ್ಕಳು, ಅವಾಗ ಅವ್ರು ದೊಡ್ಡರಿದ್ರು. ಅವ ನಮ್ಮ ಮಾವೇಳನ್ನು
ಈಗ ಗೋಪಟ್ರಪ್ಪ ಬಿಟ್ಬಿಟ್ರೆ ಕಷ್ಟ ಆಗುತ್ತೆ. ಅವಾಗ ಸಣ್ಣ ಹುಡುಗರು ಅವಾಗ ಅನುಭವ ಇರಲಿಲ್ಲ. ಮತ್ತೆ ಇದರಲ್ಲಿ ಕಪ್ಪೆ ಇರ್ತಿರ್ಲಂತೆ ಅವಾಗ ಕಾಲದಾಗೆ. ಅವಾಗ ಹೇಳೋರು ಮಾವ ಹೇಳೋರು ದೊಡ್ಡವರು ಕುಣಿಸಿ ಹೇಳ್ತಿದ್ರು ಕಪ್ಪೆ ಇರಲ್ಲ ಇದಾಗೆ ಗೆರೆಗೆ